ನಾನು ಶ್ರೀನಿವಾಸ ಮೂರ್ತಿ ರತೇಶ್ ಸ್ಟುಡಿಯೋ ಬಂದವರು. ನಮ್ಮ ಯೂನಿಯನ್ಲಿ ಇವತ್ತು 25 ಜನಗಳ ಮೆಂಬರ್ಶಿಪ್ಪಿಂದ ಶುರುವಾಗಿದೆ. ಇದು ಕಳೆದ 50 ವರ್ಷಗಳಿಂದ ಚಾಲ್ತಿಯಲ್ಲಿತ್ತು. ಕಾರಣಾಂತರದಿಂದ ಮಧ್ಯ ನಿಂತು ಹೋಗಿತ್ತು. ಈಗ ಯುವಕರೇ ಬಂದು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ತಾವು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಎಲ್ಲ ಯುವಕರು ಯೂತ್ಸ್ ಎಲ್ಲ ಅಧ್ಯಕ್ಷರಾಗಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಖಜಾಂಜಿಯಾಗಿ ಕೃಷ್ಣಗೌಡರು ಇದ್ದಾರೆ, ದೀಪಾ ಸ್ಟುಡಿಯೋ, ಮತ್ತು ನಮ್ಮ ಸೀನಿಯರ್ ಕಂಬೋಣವ್ರು ಇದ್ದಾರೆ. ಅವ್ರು ನೀವು ಏನು ಹೇಳ್ತೀರಾ ಕಂಬೋಣ? ಏನು ಹೇಳ್ತೀರಾ ಕಂಬೋಣ ನೀವು? ನೋಡಿ, ಈಗ ಇಲ್ಲಿ ತನಕ ಏನಾಗಿದೆ ಅನ್ನೋ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ಕರೆಕ್ಟಾಗಿ ನಡ್ಕೋಬೇಕಂತೇಳಿ ನನ್ನ ಆಸೆ ಇದೆ. ನಾನು ಅದೇ ರೀತಿ ನಡ್ಕೊಳ್ಳೋಣ. ಮುಂದಕ್ಕೂ ಅದೇ ರೀತಿ ನಡ್ಕೋತಾರೆ ಅಂತ ನಮ್ಮ ಮೆಂಬರ್ಶಿಪ್ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ, ಮುಂದೆ ಭರವಸೆ ಕೊಟ್ಟಿದ್ದಾರೆ. ನೆಕ್ಸ್ಟು ಕಂಟಿನ್ಯೂ ಮಾಡೋಣ ಅಂತ ನಾನು ಮಾತು ಮುಗ್ತಾ ಇದ್ದೀನಿ. ಕೃಷ್ಣ ಗೌಡ್ರೆ, ತಾವು ಖಜಾಂಜಿಯಾಗಿ ನಿಮ್ಗೆ ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಯೂತ್ಸ್ ಹುಡುಗರು. ಹಾಗಾಗಿ ನಾವು ಕೂಡ ಒಪ್ಪಿದ್ದೀವಿ. ಏನು ಹೇಳ್ತೀರಾ ಖಜಾಂಜಿಯಾಗಿ ತಾವು? ಬನ್ನೂರು ಹೋಬಳಿ ಫೋಟೋಗ್ರಫಿ ಯೂನಿಯನ್ಗೆ ಇವತ್ತೊಂದು ಹೊಸ ದಾಪಗಾಲು. ಹಾಗಾಗಿ ಏನು ಹೇಳ್ತೀರಾ? ನಮ್ಮ ಈ ಬನ್ನೂರು ಫೋಟೋಗ್ರಾಫರ್ಸ್ ಉದ್ದೇಶ ಏನಂದರೆ, ನನ್ನ ಅನಿಸಿಕೆ ಪ್ರಕಾರ ಉತ್ತಮವಾದ ರಿಸಲ್ಟ್ ಕೊಟ್ಕೊಂಡು ಮೈಸೂರು ಫೋಟೋಗ್ರಾಫರ್ಸ್ ಏನಿದ್ದಾರೆ, ಈಗ ಎಷ್ಟೋ ಜನ ಹಳ್ಳಿ ಫೋಟೋಗ್ರಾಫರ್ಸು ಬನ್ನೂರವರು ಅಂತ ಸ್ವಲ್ಪ ಡೌನ್ ಮಾಡ್ತಾರೆ. ಅದು ಉದ್ದೇಶ ಬೇಡ. ಯಾಕೆಂದರೆ ನಮ್ಮ ರಿಸಲ್ಟು ಮೈಸೂರು ಲೆವೆಲ್ಗೆ ಇರುತ್ತೆ. ನಾವು ಎಲ್ಲೇ ಆದರೂ ಮೈಸೂರು ಲೆವೆಲ್ಗೆ ಏನಿರುತ್ತೆ ಅದನ್ನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿರುವಂಥ ಫೋಟೋಗ್ರಾಫರ್ಸ್ ಎಲ್ಲ ಕೂಡ ಅಷ್ಟೇ ತುಂಬ ನೀಟಾಗಿ ಫೋಟೋ ತಗೊಂಡು ಮೈಸೂರು ಲೆವೆಲ್ಗೆ ಫೋಟೋ ತಗೊಂಡು ನಾವು ಬೆಂಗಳೂರೇ ಆಗಲಿ ಮೈಸೂರೇ ಆಗಲಿ ಎಲ್ಲೇ ಹೋದ್ರೂ ಅದೇನು ರಿಸಲ್ಟ್ ಬರುತ್ತೆ ಅದನ್ನು ರಿಸಲ್ಟ್ ಕೊಡ್ತೀವಿ ಅಂತ ನಮಗೊಂದು ಕಾನ್ಫಿಡೆಂಟ್ ಬಂದೈತೆ. ಎಲ್ಲರೂ ಯುವಕರುಗಳು ಸೇರ್ಕೊಂಡು ಆ ರಿಸಲ್ಟ್ ಕೊಡಬೇಕು ಜನಗಳಿಗೆ ಅನ್ನೋದೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ದಯವಿಟ್ಟು ಗ್ರಾಹಕರು ನಮಗೆಲ್ಲ ಆರ್ಡ್ರ್ಗಳು ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ. ನೀವು ರಿಸಲ್ಟ್ ಯಾವ ಥರ ಕೇಳ್ತೀರೋ ಅದನ್ನು ಕಂಪಲ್ಸರಿ ನಾವು ಕೊಟ್ಟೇ ಕೊಡ್ತೀವಿ ಅನ್ನೋದೊಂದು ನಂಬಿಕೆ ನಮ್ಮಲ್ಲಿದೆ ಎಲ್ಲರಲ್ಲೂ. ನಮ್ಮ ಬನ್ನೂರು ಫೋಟೋಗ್ರಾಫರ್ಸ್ ಏನಿದ್ದಾರೆ ಅವರೆಲ್ಲರೂ ಆ ನಂಬಿಕೆನ ಉಳಿಸ್ಕೋತಾರೆ ಅಂತ ನನ್ನ ಅಭಿಪ್ರಾಯ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ನಮ್ಮ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ರೆಡಿ. ಆತ್ಮೀಯ ಮಿತ್ರರೇ, ಹಿರಿಯರೇ ಮತ್ತು ಸ್ನೇಹಿತರೆ, ನಮ್ಮ ಇತ್ತೀಚಿನ ನಮ್ಮ ಛಾಯಾಚಿತ್ರ ಸಂಘ ಸುಮಾರು 20 ವರ್ಷಗಳಿಂದ ನಡೀತಾ ಇತ್ತು. ಕಾರಣಾಂತರದಿಂದ ಅದು ನಿಂತಿತ್ತು. ಇವಾಗ ಬಂದಿರುವಂಥ ನಮ್ಮ ಯಂಗ್ಸ್ಟರ್ ಯುವ ಪ್ರತಿಭೆಗಳು ಎಲ್ಲ ಒಗ್ಗೂಡಿ ಉತ್ತಮವಾದ ಛಾಯಾಚಿತ್ರನ ಮೈಸೂರು ಮತ್ತು ಬೆಂಗಳೂರು ಎಲ್ಲ ಕಡೆಗೂ ಎಲ್ಲ ರೀತಿಯಲ್ಲೂ ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ದಾರೆ. ದಯವಿಟ್ಟು ಎಲ್ಲರಿಗೂ ಸಹಕರಿಸಿ. ಯಾರಿಗೇನು ಕಮ್ಮಿ ಇಲ್ಲ, ಎಲ್ಲ ರೀತಿಯಲ್ಲೂ ಎಲ್ಲ ಥರದಲ್ಲೂ ಉತ್ತಮವಾದ ಛಾಯಾಗ್ರಹಣ ಮಾಡಿಕೊಡ್ತೀವಿ. ಯಾವ ಭಾಗದಲ್ಲಿ ಏನು ಕಮ್ಮಿ ಇಲ್ಲ. ನಾವು ಎಲ್ಲರೂ ಉತ್ತಮವಾದ ಛಾಯಾಗ್ರಹಕ್ಕೆ ಮುಂದಾಗಿದ್ದೀವಿ ನಾವು. ಮತ್ತು ಉತ್ಸಾಹದಿಂದ ಪ್ರತಿಯೊಬ್ಬರಿಗೂ ಮನಸ್ಸು ತೃಪ್ತಿಪಡಿಸಿ ನಮ್ಮ ಕಾಯಕನ ಮಾಡ್ತೀವಿ ಅಂತ ಪಣ ತೊಟ್ಟು ಮತ್ತು ಈ ಸಂಘನ ನಾವು ನಿರ್ಮಾಣ ಮಾಡಿದ್ದೀವಿ ಹೊಸದಾಗಿ. ನಾವೆಲ್ಲ ಸಹಕರಿಸ್ಬೇಕು ಮತ್ತು ನಿಮ್ಮೆಲ್ಲ ಆಶೀರ್ವಾದ ನಮಗೆಲ್ಲ ಇರಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಮುರಳಿ ಮತ್ತು ಯಾವುದೇ ಸ್ಟುಡಿಯೋಗೆ ಹೋದ್ರೂ ಎಲ್ಲ ಒಂದೇ ರೇಟ್ ಇರುತ್ತೆ. ಮತ್ತು ಯಾವುದೇ ಬನ್ನೂರಿನ ಮತ್ತು ಇನ್ನಿತರ ಯಾವುದೇ ಸ್ಟುಡಿಯೋ ಹೋದ್ರೂ ಯಾವುದೇ ರೀತಿಯೂ ಭೇದ ಭಾವ ಇಲ್ಲ. ಭೇದ ಭಾವ ಮೀನ್ಸ್ ಅಂದರೆ ಎಲ್ಲನೂ ಒಂದೇ ಪ್ರೈಸ್ ಲಿಸ್ಟ್ ಇರುತ್ತೆ. ದಯವಿಟ್ಟು ಸಹಕಾರ ಮಾಡಿ. ಎಲ್ಲರೂ ನಿಮಗೆ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗಲ್ಲ. ದಯವಿಟ್ಟು ನಾವೇನು ಹಾಕಿರ್ತೀವಿ ಆ ಬೋರ್ಡ್ನ ಚಾರ್ಟ್ನ ಬೆಲೆ ನಿಗದಿ ಏನು ಪಡಿಸ್ತಿದ್ದೀವಿ ಅದನ್ನು ಎಲ್ಲರೂ ಸ್ವೀಕಾರ ಮಾಡಿ. ಮತ್ತು ಸಾರ್ವಜನಿಕ ಕುಂದುಕೊರತೆ ಇದ್ದರೆ ಬೇಕಾದ್ರೆ ನಮ್ಮ ಹತ್ರ ಹೇಳ್ಕೊಂಬಂದಿವಿ. ಬೇರೆ ಇನ್ನು ಯಾವ್ದಾರ ಇದ್ದರೆ ವಿಚಾರ ಇದ್ದರೆ ನಮಗೆ ಮುಟ್ಟಿಸಿ. ನಿಮಗೆ ತೊಂದರೆ ಯಾವ್ದಾರು ಆಗದಿದೆ, ಯಾವುದೇ ಭಾಗದಲ್ಲಿ ತೊಂದರೆ ಆಗಿದೆ ನಮ್ಗೆ ಹೇಳಿ. ಆದರೆ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಗೇನು ತೊಂದರೆ ಆಗಲ್ಲ. ನಾವು ಹಾಕಿರುವಂಥ ದಾರದ ಪಟ್ಟಿಗಳನ್ನ ದಯವಿಟ್ಟು ಎಲ್ಲ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಂಭ್ರಮ ಸ್ಟುಡಿಯೋ ಮುರಳಿ ಅಂತ. ವೀಕ್ಷಕರ, ಇವತ್ತು ಏನು ಬನ್ನೂರಿನಲ್ಲಿರುವಂಥದ್ದು ಇತಿಹಾಸ ಪೂರ್ವ ಇರುವಂತಹ ಸ್ಟುಡಿಯೋ, ಅದು ಸಂತೋಷ್ ಸ್ಟುಡಿಯೋದ ಎಲ್ಲ ಬೇರುಗಳು ಮರಿಗಳು ಇಲ್ಲಿದ್ದೀವಿ. ಹಾಗಾಗಿ ಹೊಸದಾಗಿ ಏನು ಇವತ್ತು ಯೂನಿಯನ್ನ ರಿಜಿಸ್ಟ್ರೇಟ್ ಮಾಡಿ ಆ ಜೊತೆಗೆ ಸಂಘನ ಬೆಳವಣಿಗೆ ಮಾಡೋದಕ್ಕೆ ಒಂದಷ್ಟು ವಂತಿಕೆ ಕಲೆಕ್ಟ್ ಮಾಡಿ ಇವತ್ತು ಒಂದು ಉತ್ತಮವಾದಂಥ ಸಮಾಜ ಸೇವೆ ಮಾಡೋಕ್ಕೆ ಬಂದಿರೋಂಥ ಬನ್ನೂರು ಯೂನಿಯನ್ ಫೋಟೋಗ್ರಾಫರ್ ಯೂನಿಯನ್ನಿಂದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಕೂಡ ಅವ್ರಿಗೆ ಶುಭ ಹಾರೈಸ್ತೀನಿ. ಒಂದು ಸಮಾಜ ಸೇವೆ ಮೂಲಕ ಬರೀ ಸಂಪಾದನೆ ಒಂದೇ ಅಂತಲ್ಲ. ಇವತ್ತು ನಾನು ಕಳೆದ ಸಾರಿ ಕೂಡ ಹೇಳಿದ್ದೀನಿ, ಫೋಟೋಗ್ರಾಫರ್ ಏನೂ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ 3 ವರ್ಷಕ್ಕೊಂದು ಕ್ಯಾಮ್ರಾ ಚೇಂಜ್ ಆಗುತ್ತೆ. ಒಂದೊಂದು ಕ್ಯಾಮ್ರಾ ಈಗಲೇ 5 ಲಕ್ಷಕ್ಕೆ 6 ಲಕ್ಷಕ್ಕೆ ಹಾಕೊಂಡಿರೋಂಥ ಒಂದು ಕ್ಯಾಮ್ರಾಗಳನ್ನ ಬಂಡವಾಳ ಹಾಕಿರೋ ಹುಡುಗರು ಇವತ್ತು ನಮ್ಮ ಹೆಮ್ಮೆಯ ಬನ್ನೂರು ಹೋಬಳಿ ಹುಡುಗರು ಅಂತಂದರೆ ಇವತ್ತು ಬೆಂಗಳೂರಿಗೆ
ಹೋಗ್ತಾರೆ, ಮಂಡ್ಯಗೆ ಹೋಗ್ತಾರೆ, ಒಳ್ಳೊಳ್ಳೆ ಫಿಲಮ್ ಶೂಟಿಂಗೆಲ್ಲ ಕೂಡ ಹೋಗ್ತಾರೆ, ಊಟಿಗೆ ಹೋಗ್ತಾರೆ, ಔಟ್ ಆಫ್ ಕಂಟ್ರಿಗೆಲ್ಲ ಹೋಗ್ತಾ ಇದ್ದಾರೆ. ಆದರೆ ನಮ್ಗೆ ಖುಷಿಯಾದಂಥ ವಿಚಾರ ಅಂದರೆ ನಮ್ಮ ಹುಡುಗರು, ನಮ್ಮ ಜೊತೆಲಿದ್ದಂಥ ಹುಡುಗರು ದೊಡ್ಡ ದೊಡ್ಡ ಕ್ಯಾಮ್ರಾಗಳು ಹಾಕೊಂಡು ಉತ್ತಮವಾದ ಕೆಲಸ ಕಲ್ತಿರೋದು ವಿಶೇಷವಾಗಿರುತ್ತೆ. ಮತ್ತು ಸಮಾಜಮುಖಿಯಾಗಿ ತಮಗೇನೋ ಒಂದು ಸಹಾಯ ಹಸ್ತ ಬೇಕು ಅಂದರೆ ನಮ್ಮ ಫೋಟೋಗ್ರಫಿ ಯೂನಿಯನ್ ಕೂಡ ಬರ್ಬೋದು. ನೀವು ಏನೇನೋ ನಮ್ಮ ಒಂದು ಯೂನಿಯನ್ನಲ್ಲಿ ಏನೇನೋ ಸಹಾಯ ಆಗುತ್ತೆ, ನಾವು ಕೂಡ ಸರ್ವಿಸ್ ಆ್ಯಕ್ಟಿವಿಟಿಗಳು ಮಾಡ್ತೀವಿ, ಐ ಕ್ಯಾಂಪ್ ಮಾಡ್ತೀವಿ, ಬೇರೆ ಬೇರೆ ಎಲ್ಲ ಸಮಾಜಮುಖಿ ಕೆಲಸಗಳು ಕೂಡ ಮಾಡೋದಕ್ಕೆ ಇವತ್ತು ಅದಕ್ಕೆ ಬುನಾದಿ ಹಾಕಿ ನಾವು ರೆಡಿ ಇದ್ದೀವಿ. ಹಾಗಾಗಿ ನೀವು ನಮ್ಮ ಎಲ್ಲ ಬನ್ನೂರು ಹೋಬಳಿಯ ಫೋಟೋಗ್ರಾಫ್ ಮತ್ತು ವಿಡಿಯೋಗ್ರಾಫಿ ಅಸೋಸಿಯೇಷನ್ನ ಇಡೀ ಬನ್ನೂರು ಹೋಬಳಿ ಜನ ನಮ್ಮನ್ನು ಗೌರವಿಸಬೇಕು, ಜೊತೆಗೆ ಬೆಳೆಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ನಮಸ್ಕಾರ.